ನಮಸ್ಕಾರ ವೀಕ್ಷಕರೇ. ಭಾರತೀಯ ಸಿನಿರಂಗದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಬಜೆಟ್ನಲ್ಲಿ ನಿರ್ಮಾಣವಾಗ್ತಾ ಇರುವ ಸಿನಿಮಾ ಯಾವುದು ಅಂದರೆ ಅದು ನಿರ್ದೇಶಕ ನಿತೇಶ್ ತಿವಾರಿಯವರ ರಾಮಾಯಣ. ಸುಮಾರು 4,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ 2 ಭಾಗಗಳಾಗಿ ಈ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಎನ್ನಲಾಗಿದ್ದು, ದೇಶ ವಿದೇಶಗಳಲ್ಲಿ ಈ ಚಿತ್ರದ ಬಗ್ಗೆ ಭಾರಿ ನಿರೀಕ್ಷೆ ಮೂಡಿದೆ. ಇಂದಿನ ಈ ವಿಡಿಯೋದಲ್ಲಿ ಈ ಚಿತ್ರದ ಬಜೆಟ್, ಕಲಾವಿದರ ಸಂಭಾವನೆ, ಪಾತ್ರಗಳು, ಬಿಡುಗಡೆ ದಿನಾಂಕ ಹಾಗೂ ವಿಶೇಷತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಏಕೆ ಇಷ್ಟು ದೊಡ್ಡ ಸಿನಿಮಾ? ರಾಮಾಯಣವು ಭಾರತೀಯ ಸಂಸ್ಕೃತಿಯ ಮಹಾಕಾವ್ಯ. ಈ ಕಥೆಯನ್ನ ಹಲವಾರು ಬಾರಿ ಸಿನಿಮಾ ಮತ್ತು ಧಾರಾವಾಹಿಯಾಗಿ ಮಾಡಲಾಗಿದೆ. ಆದರೆ ಈ ಬಾರಿ ಅತ್ಯಾಧುನಿಕ ವಿಎಫ್ಎಕ್ಸ್, ಹಾಲಿವುಡ್ ಮಟ್ಟದ ತಂತ್ರಜ್ಞಾನ ಹಾಗೂ ಭಾರಿ ತಾರಾಗಣದೊಂದಿಗೆ ರಾಮಾಯಣವನ್ನ ತೆರೆಗೆ ತರಲಾಗ್ತಾ ಇದೆ. ಚಿತ್ರವನ್ನು 2 ಭಾಗಗಳಾಗಿ ಬಿಡುಗಡೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಮೊದಲ ಭಾಗ 2026ರ ದೀಪಾವಳಿ, ಎರಡನೇ ಭಾಗ 2027ರ ದೀಪಾವಳಿ. ರಾಮನಾಗಿ ರಣಬೀರ್ ಕಪೂರ್. ಈ ಚಿತ್ರದಲ್ಲಿ ಶ್ರೀರಾಮನ ಪಾತ್ರವನ್ನು ಬಾಲಿವುಡ್ ಸ್ಟಾರ್ ರಣಬೀರ್ ಕಪೂರ್ ನಿರ್ವಹಿಸ್ತಾ ಇದ್ದಾರೆ. ಈ ಪಾತ್ರಕ್ಕಾಗಿ ಅವರು ವಿಶೇಷ ತರಬೇತಿ ಪಡೆದು ತಮ್ಮ ದೇಹದ ತೂಕ ಮತ್ತು ಲುಕ್ ಅನ್ನು ಸಾಕಷ್ಟು ಬದಲಾವಣೆ ಮಾಡಿಕೊಂಡಿದ್ದಾರೆ. ಭಾರತದಾದ್ಯಂತ ರಾಮನ ಪಾತ್ರದಲ್ಲಿ ರಣಬೀರ್ ಹೇಗೆ ಕಾಣಿಸಲಿದ್ದಾರೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿದೆ. ಸೀತೆಯಾಗಿ ಸಾಯಿ ಪಲ್ಲವಿ. ಸೀತೆಯ ಪಾತ್ರದಲ್ಲಿ ದಕ್ಷಿಣ ಭಾರತದ ಜನಪ್ರಿಯ ನಟಿ ಸಾಯಿ ಪಲ್ಲವಿ ಅಭಿನಯಿಸಿದ್ದಾರೆ. ವರದಿಗಳ ಪ್ರಕಾರ 1 ಭಾಗಕ್ಕೆ 6 ಕೋಟಿ ರೂಪಾಯಿ, 2 ಭಾಗಗಳಿಗೆ ಒಟ್ಟು 12 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ. ಸಾಯಿ ಪಲ್ಲವಿ ಅವರ ಸರಳ ಅಭಿನಯ ಮತ್ತು ಭಾವನಾತ್ಮಕ ಅಭಿವ್ಯಕ್ತಿ ಈ ಪಾತ್ರಕ್ಕೆ ಸೂಕ್ತ ಆಯ್ಕೆ ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಲಕ್ಷ್ಮಣನಾಗಿ ರವಿ ದುಬೆ. ಖ್ಯಾತ ಕಿರುತೆರೆ ನಟ ರವಿ ದುಬೆ ಈ ಚಿತ್ರದಲ್ಲಿ ಲಕ್ಷ್ಮಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ವರದಿಗಳ ಪ್ರಕಾರ ಪ್ರತಿ ಭಾಗಕ್ಕೆ 10 ಕೋಟಿ ರೂಪಾಯಿ, 2 ಭಾಗಗಳಿಗೆ ಒಟ್ಟು 20 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ. ಇದು ಅವರ ಸಿನಿ ಜೀವನದ ಅತ್ಯಂತ ದೊಡ್ಡ ಪ್ರಾಜೆಕ್ಟ್ ಆಗಿದೆ. ಹನುಮಂತನಾಗಿ ಸನ್ನಿ ಡಿಯೋಲ್. ಚಿತ್ರದ ಮತ್ತೊಂದು ವಿಶೇಷ ಅಂಶವೆಂದರೆ ಹನುಮಂತನ ಪಾತ್ರ. ಈ ಪಾತ್ರದಲ್ಲಿ ಹಿರಿಯ ನಟ ಸನ್ನಿ ಡಿಯೋಲ್ ಅಭಿನಯಿಸ್ತಾ ಇದ್ದಾರೆ. ವರದಿಗಳ ಪ್ರಕಾರ ಪ್ರತಿ ಭಾಗಕ್ಕೆ 20 ಕೋಟಿ ರೂಪಾಯಿ, 2 ಭಾಗಗಳಿಗೆ ಒಟ್ಟು 40 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಆದರೆ ಅವರ ಅಧಿಕೃತ ಲುಕ್ ಇನ್ನೂ ಬಿಡುಗಡೆಯಾಗಿಲ್ಲ. ಆದ್ದರಿಂದ ಅಭಿಮಾನಿಗಳ ಕುತೂಹಲ ಹೆಚ್ಚಾಗಿದೆ. ರಾವಣನಾಗಿ ಯಶ್. ಕೆಜಿಎಫ್ ಮೂಲಕ ವಿಶ್ವದಾದ್ಯಂತ ಹೆಸರು ಮಾಡಿದ ನಟ ಯಶ್ ಈ ಚಿತ್ರದಲ್ಲಿ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ರಾವಣನ ಪಾತ್ರವನ್ನು ಅತ್ಯಂತ ವಿಭಿನ್ನವಾಗಿ ಹಾಗೂ ಪ್ರಭಾವಶಾಲಿಯಾಗಿ ತೋರಿಸಲು ತಂಡ ವಿಶೇಷ ಸಿದ್ಧತೆಯನ್ನು ನಡೆಸಿದೆ. ಯಶ್ ಅವರ ಪಾತ್ರದ ಬಗ್ಗೆ ಅಭಿಮಾನಿಗಳಲ್ಲಿ ಅಪಾರ ನಿರೀಕ್ಷೆ ಇದೆ. ಇತರ ತಾರಾಗಣ. ಈ ಚಿತ್ರದಲ್ಲಿ ಹಲವಾರು ಖ್ಯಾತ ಕಲಾವಿದರು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅವರಲ್ಲಿ ಲಾರಾ ದತ್ತ, ಕಾಜಲ್ ಅಗರ್ವಾಲ್, ರಕುಲ್ ಪ್ರೀತ್ ಸಿಂಗ್, ವಿವೇಕ್ ಒಬೆರಾಯ್, ಶೋಭನಾ, ಫೈಸಲ್ ಮಲ್ಲಿಕ್ ಸೇರಿದಂತೆ ಅನೇಕರು ನಟಿಸಿದ್ದಾರೆ. ಇದರಿಂದ ಈ ಸಿನಿಮಾ ನಿಜಕ್ಕೂ ಮಲ್ಟಿ ಸ್ಟಾರ್ ಪ್ರಾಜೆಕ್ಟ್ ಆಗಿದೆ. 4,000 ಕೋಟಿ ಬಜೆಟ್ ಏಕೆ? ಈ ಚಿತ್ರದ ಬಜೆಟ್ ಸುಮಾರು 4,000 ಕೋಟಿ ರೂಪಾಯಿ ಅಂತ ವರದಿಯಾಗಿದೆ. ಎಷ್ಟೊಂದು ದೊಡ್ಡ ಮೊತ್ತ ಖರ್ಚಾಗಲು ಪ್ರಮುಖ ಕಾರಣಗಳು ಅತ್ಯಾಧುನಿಕ ವಿಎಫ್ಎಕ್ಸ್, ಹಾಲಿವುಡ್ ತಂತ್ರಜ್ಞಾನ, ಭಾರಿ ಸೆಟ್ಗಳು, ವಿಶ್ವಮಟ್ಟದ ಗ್ರಾಫಿಕ್ಸ್, ಅಂತಾರಾಷ್ಟ್ರೀಯ ತಾಂತ್ರಿಕ ತಂಡ, 2 ಭಾಗಗಳಾಗಿ ನಿರ್ಮಾಣ ಇವೆಲ್ಲವೂ ಕೂಡ ಚಿತ್ರದ ವೆಚ್ಚವನ್ನ ಹೆಚ್ಚಳ ಮಾಡಿದೆ. ಅಭಿಮಾನಿಗಳ ನಿರೀಕ್ಷೆ. ಮೊದಲ ಲುಕ್ ಹಾಗೂ ಟೀಸರ್ ಬಿಡುಗಡೆಯಾದ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಚಿತ್ರದ ಬಗ್ಗೆ ಭಾರಿ ಚರ್ಚೆ ಆರಂಭವಾಗಿದೆ. ಅನೇಕರು ಇದನ್ನು ಭಾರತೀಯ ಸಿನಿರಂಗದ ಅತಿದೊಡ್ಡ ಸಿನಿಮಾ ಅಂತ ಕರೀತಾ ಇದ್ದಾರೆ. ಇನ್ನು ಕೆಲವರು ಚಿತ್ರದ ಕಥೆ, ಪಾತ್ರಗಳ ವಿನ್ಯಾಸ ಹಾಗೂ ವಿಎಫ್ಎಕ್ಸ್ ಬಗ್ಗೆ ಕಾತರದಿಂದ ಕಾಯ್ತಾ ಇದ್ದಾರೆ. ಸಂಭಾವನೆಗಳ ಚರ್ಚೆ. ಚಿತ್ರದ ಕಥೆಯ ಜೊತೆಗೆ ಕಲಾವಿದರ ಸಂಭಾವನೆಯು ಈಗ ಭಾರಿ ಚರ್ಚೆಯ ವಿಷಯವಾಗಿದೆ. ವರದಿಗಳ ಪ್ರಕಾರ ಸಾಯಿ ಪಲ್ಲವಿ 12 ಕೋಟಿ ರೂಪಾಯಿ, ರವಿ ದುಬೆ 20 ಕೋಟಿ ರೂಪಾಯಿ, ಸನ್ನಿ ಡಿಯೋಲ್ 40 ಕೋಟಿ ರೂಪಾಯಿ. ಇವು ಅಧಿಕೃತ ನಿರ್ಮಾಪಕರು ದೃಢಪಡಿಸಿದಂಥ ವರದಿಗಳಾಗಿದ್ದು, ಅಂತಿಮ ಮಾಹಿತಿ ಬಿಡುಗಡೆಯಾದ ನಂತರವೇ ಸ್ಪಷ್ಟವಾಗಲಿದೆ. ಒಟ್ಟಾರೆ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾ ಭಾರತೀಯ ಸಿನಿರಂಗದ ಅತ್ಯಂತ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಆಗಿದೆ. 4,000 ಕೋಟಿ ಬಜೆಟ್, 2 ಭಾಗಗಳು, ಭಾರಿ ತಾರಾಗಣ, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ವಿಶ್ವ ಮಟ್ಟದ ನಿರ್ಮಾಣದೊಂದಿಗೆ ಈ ಸಿನಿಮಾ ಹೊಸ ದಾಖಲೆಯನ್ನ ಬರೆಯುವ ನಿರೀಕ್ಷೆ ಇದೆ. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಯಾವ ಮಟ್ಟಿಗೆ ಯಶಸ್ಸು ಸಾಧಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.